ಇವತ್ತು ವಿಧಾನಸಭೆ ಅಧಿವೇಶನ ಆರಂಭ ಆಗ್ತಾ ಇದ್ದಂತೆ ಬೆಳಗ್ಗೆಯಿಂದನೂ ಕೂಡ ಕೋಲಾಹಲ ಉಂಟಾಗುತ್ತೆ. ಹನಿ ಟ್ರ್ಯಾಪ್ ಸಂಗ್ರಾಮ ಶುರುವಾಗುತ್ತೆ. ಕೊನೆಗೆ ಸ್ಪೀಕರ್ 18 ಶಾಸಕರನ್ನ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡ್ತಾರೆ. ಏನೆಲ್ಲ ಹೈಡ್ರಾಮಗಳಾಯ್ತು ಅದೆಲ್ಲವನ್ನ ಕೂಡ ಗಮನಿಸಿದ್ವಿ. ಪ್ರಮುಖವಾಗಿ ಇವತ್ತು ವಿಧಾನಸಭೆ ಅಧಿವೇಶನದಲ್ಲಿ ಚರ್ಚೆಯಾದಂತಹ ವಿಚಾರ ಹನಿ ಟ್ರ್ಯಾಪ್. ಒಂದು ಕಡೆ ಸಿಬಿಐ ತನಿಖೆಗೆ ಆಗ್ರಹಿಸಿ ವಿಪಕ್ಷಗಳು ಆಗ್ರಹಿಸುತ್ತೆ. ಈ ಸಂದರ್ಭದಲ್ಲಿ ಸ್ಪೀಕರ್ 6 ತಿಂಗಳುಗಳ ಕಾಲ 18 ಶಾಸಕರನ್ನ ಸಸ್ಪೆಂಡ್ ಮಾಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ. ಸಿಡಿ ಮಾಲೀಕ ಯಾರು? ವಿಧಾನಸಭೆ ಅಧಿವೇಶನದಲ್ಲೇ ಹನಿ ಟ್ರ್ಯಾಪ್ ಸಂಗ್ರಾಮ. 18 ಶಾಸಕರನ್ನ 6 ತಿಂಗಳು ಸಸ್ಪೆಂಡ್ ಮಾಡಿದ ಸ್ಪೀಕರ್ ಯುಟಿ ಖಾದರ್ ಅಧಿವೇಶನದಲ್ಲೇ ಘೋಷಣೆ ಮಾಡಿಬಿಡ್ತಾರೆ. 18 ಶಾಸಕರನ್ನ 6 ತಿಂಗಳು ಸಸ್ಪೆಂಡ್ ಮಾಡಿ. ಪ್ರತಿಪಕ್ಷ ಬಿಜೆಪಿ ಸದಸ್ಯರಿಂದ ಮಧು ಜಾಲದ ಕೋಲಾಹಲವೇ ಉಂಟಾಗುತ್ತೆ. ವಿಧಾನಸಭೆಯಲ್ಲಿ ಸ್ಪೀಕರ್ ಪೀಠದತ್ತ ಪೇಪರ್ಗಳನ್ನ ತೂರಿ ಬಿಜೆಪಿ ಶಾಸಕರು ಕೋಲಾಹಲವನ್ನೇ ಎಬ್ಬಿಸ್ತಾರೆ. ಸಿಎಂ ಎದುರಲ್ಲೇ ನಿಂತು ಸಿಡಿ ಪ್ರದರ್ಶನ ಮಾಡ್ತಾರೆ ಬಿಜೆಪಿಗರು. ಬೆಳಗ್ಗೆ ಹೈಡ್ರಾಮಾ ಮಾಡಿದ್ದ ಶಾಸಕರು ಸಂಜೆಯ ವೇಳೆಗೆ ಸಸ್ಪೆಂಡ್ ಆಗ್ತಾರೆ. ಸಸ್ಪೆಂಡ್ ಆದವರನ್ನ ಸದನದಿಂದ ಎತ್ಕೊಂಡು ಬರ್ತಾರೆ. ಮಾರ್ಷಲ್ಗಳು ಟೈಮ್ ಕೊಡ್ತಾರೆ 10 ನಿಮಿಷ ಹೊರಗಡೆ ಹೋಗಿ ಅಂತ ಹೇಳಿ. ಯಾವ ಶಾಸಕರು ಕೂಡ ಹೊರಗಡೆ ಹೋಗೋದಿಲ್ಲ. 18 ಶಾಸಕರನ್ನ ಕೊನೆಗೆ ಮಾರ್ಷಲ್ಗಳು ಎತ್ಕೊಂಡು ಹೋಗಿ ಆಚೆ ಬಿಡ್ತಾರೆ. ಸದನವನ್ನು 10 ನಿಮಿಷ ಮುಂದೂಡಲಾಗಿದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿಧೇಯಕವನ್ನು ಮಂಡಿಸಲು ಸಭೆಯ ಅನುಮತಿಯನ್ನು ನೀಡಬೇಕು. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದನ ಪರವಾಗಿದೆ. ಪ್ರಸ್ತಾವ ಅಂಗೀಕೃತ. ಸಸ್ಪೆಂಡ್ ಮಾಡು. ಯಾಕಂದ್ರೆ ನಾವು 8,000 ಕೋಟಿ ರೂಪಾಯಿ ನನ್ನ ತಿಮಿಂಗ್ಲ ಹಿಡ್ದಂಗಿದ್ದೀರಪ್ಪ. ನನ್ನ ತಿಮಿಂಗ್ಲ ಹಿಡ್ದಂಗಿದ್ದೀರಪ್ಪ. ವಿಶೇಷವಾದ ಮನವಿ ಮಾನ್ಯ ಸದಸ್ಯರಾದಂತಹ ದೊಡ್ಡಣ್ಣ ಎಚ್ ಪಾಟೀಲ್, ಅಶೋಕ್ನಾಥ್ ಸಿಎ, ಎಸ್ಆರ್ ಪಾಟೀಲ್, ಬಿಎ ಬಸವರಾಜ್, ಎಂಆರ್ ಪಾಟೀಲ್, ಚೆನ್ನಬಸಪ್ಪ ಚೆನ್ನಿ, ಬಿ ಸುರೇಶ್ ಗೌಡ, ಉಮನಾಥ್ ಕೋಟ್ಯಾನ್, ಶರಣ್ ಸಲಗಾರ್, ಡಾಕ್ಟರ್ ಶೈಲಂ ಬೆಳ್ದಲೆ, ಸಿಕೆ ರಾಮಮೂರ್ತಿ, ಯಶ್ಪಾಲ್ ಸ್ವರ್ಣ, ಹರೀಶ್ ಬಿ, ಡಾಕ್ಟರ್ ಭರತ್ ಶೆಟ್ಟಿ ವೈ, ಮುನಿರತ್ನ, ಬಸವರಾಜ್ ಮುತ್ತಿಮೂರ್, ಧೀರಜ್ ಮುನಿರಾಜ್ ಮತ್ತು ಡಾಕ್ಟರ್ ಚಂದ್ರ ಲಮ್ಮನಾಥ ನಮ್ಮೆಲ್ಲರ ಕಳಕಳಿಯ ವಿನಂತಿ ಏನಂತ ಹೇಳಿದ್ರೆ ತಾವು ಸದನದಿಂದ ತಕ್ಷಣವೇ ಹೊರ ನಡೆಯಬೇಕೆಂದು ನಾನು ಕೋರುತ್ತೇನೆ. ಮಾಡಿದವರು ಯಾರು? ಹದಿನೆಂಟು ಶಾಸಕರ ಅಮಾನತನ್ನ ಖಂಡಿಸಿ ಬಿಜೆಪಿ ಮುಖಂಡರು ವಾಗ್ದಾಳಿ ನಡೆಸಿದ್ದಾರೆ. ಸದನದ ಸದಸ್ಯರ ಘನತೆ ಕಾಪಾಡೋದಕ್ಕೆ ಹನಿ ಟ್ರ್ಯಾಪ್ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ವಿ. ಸಚಿವರೇ ಸದನದಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಅಳಲು ತೋಡ್ಕೊಂಡಿದ್ರು. ಅಂತಹ ಸದಸ್ಯರ ಘನತೆ ಕಾಪಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಿಲ್ಲ. ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಹರಿಹಾಯ್ದಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣ ಸಿಬಿಐ ತನಿಖೆಗೆ ಒಪ್ಪಿಸುವಂತೆ ಬಿಜೆಪಿ ಒತ್ತಾಯ ಮಾಡಿದೆ. ಶಾಸಕರ ಸಸ್ಪೆಂಡ್ ಅನ್ನ ಖಂಡಿಸಿ ರಾಜ್ಯಪಾಲರಿಗೆ ದೂರು ಕೊಡೋದಕ್ಕೆ ಬಿಜೆಪಿ ನಿರ್ಧಾರ. ಸಿಡಿ ಮಾಲೀಕ ಯಾರು? ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿ ಬಿಜೆಪಿಗರು ಒತ್ತಾಯಿಸ್ತಾ ಇದ್ದಾರೆ. ಸಚಿವರೇ ಸದನದಲ್ಲಿ ಹನಿ ಟ್ರ್ಯಾಪ್ ಆಗಿದೆ ಅಂದಾಗ ರಾಜಣ್ಣ ಅವರು
ಸಹಕಾರ ಸಚಿವರು ಅವರೇ ಬಂದು ಸದನದಲ್ಲಿ ನನಗೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಸದನದಲ್ಲಿ ಹೇಳಿದಾಗ ಕಾಂಗ್ರೆಸ್ಸಿನ MLAಗಳಿಗೆ, ಕಾಂಗ್ರೆಸ್ಸಿನ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಅದು ಅಶ್ಲೀಲ ಅಂತ ಅನಿಸ್ಲೇ ಇಲ್ಲ. ಹಿಂದೆ ನಮ್ಮ ಸದನದಲ್ಲಿ ಯಾವುದೋ ಒಂದು ಘಟನೆ ಆದಾಗ ಯಾರೋ ಮೊಬೈಲ್ ನೋಡಿದ್ದಾರೆ ಅಂದ ಏನು ಕಾಂಗ್ರೆಸ್ ಅವರು ಎಗರಿ ಕುಣಿದಿದ್ದೆ. ಈಗ ಸ್ವತಃ ಸಚಿವರೇ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದಾಗ ಕಾಂಗ್ರೆಸ್ ಅವರಿಗೆ ಇದ್ರ ಬಗ್ಗೆ ಅಶ್ಲೀಲ ಅಂತ ನಿಮ್ಮ ಸಚಿವರ ರಕ್ಷಣೆ ಬರೆದು ಬಿಟ್ಟು ಇವತ್ತೊಬ್ಬ ದಲಿತ ಪರಿಶಿಷ್ಟ ಪಂಗಡಕ್ಕೆ ಸೇರಿರ್ತಕ್ಕಂಥ ಒಬ್ಬ ಮಂತ್ರಿಯ ಮಾನ ಹರಾಜಾಗ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರ ರಕ್ಷಣೆಗೆ ಬರೋದಕ್ಕೆ ಇವತ್ತು ತಾಕತ್ತಿಲ್ಲ ಮುಖ್ಯಮಂತ್ರಿಗಳಿಗೆ. ಮಾನ್ಯ ಮುಖ್ಯಮಂತ್ರಿ ನೆನಪು ಮಾಡ್ಕೊಳ್ಳೋದಕ್ಕೆ ಇಚ್ಛಪಡ್ತೇನೆ. ಹಿಂದೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಅವರ ಹಿಂದಿನ ಅವಧಿಯಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಒಬ್ಬ ದಲಿತ ಶಾಸಕ, ಅವ್ರ ಮನೆಗೆ ಕೆಲವು ಮುಸ್ಲಿಂ ಪುಡಾರಿಗಳು ನುಗ್ಗಿ ಬೆಂಕಿ ಹಚ್ಚಿದ್ರು. ಆದರೆ ಅಖಂಡ ಶ್ರೀನಿವಾಸ ಒಬ್ಬ ದಲಿತ ಶಾಸಕನ ರಕ್ಷಣೆಗೆ ಸರ್ಕಾರ ಬರಲಿಲ್ಲ, ಅಂದಿನ ಮುಖ್ಯಮಂತ್ರಿಗಳು ಬರಲಿಲ್ಲ. ನೋಡಿ, ವಿಧಾನಸಭೆ ಮಾತ್ರ ಅಲ್ಲ, ವಿಧಾನ ಪರಿಷತ್ನಲ್ಲೂ ಕೂಡ ಸಿಡಿ ಸಂಗ್ರಾಮ ಕೋಲಾಹಲವನ್ನೇ ಎಬ್ಬಿಸ್ತು. ಗ್ಯಾರಂಟಿ ಹನಿ ಟ್ರ್ಯಾಪ್ ಗ್ಯಾರಂಟಿ ಅಂತ ಹೇಳಿ ಹೇಂಕಾರವನ್ನ ಕೂಗ್ತಾರೆ. ಮಂತ್ರಿಗಳೇ ಎಚ್ಚರ, ಶಾಸಕರೇ ಎಚ್ಚರ, ಹನಿ ಟ್ರ್ಯಾಪ್ ಗ್ಯಾರಂಟಿ. ಪರಿಷತ್ನಲ್ಲೂ ಕೂಡ ಪೋಸ್ಟರ್ ಸಿಡಿ ಹಿಡ್ಕೊಂಡು ಬಿಜೆಪಿಗರು ಪ್ರತಿಭಟನೆ ಮಾಡೋದು. ಸಚಿವರ ಮೇಲೆ ಹನಿ ಟ್ರ್ಯಾಪ್ ಅಂತ ಹೇಳಿ ಬಿಜೆಪಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಿಧಾನಸಭೆ ಅಷ್ಟೇ ಅಲ್ಲ, ಸಿಡಿ ವಿಚಾರ ಕೋಲಾಹಲ ಎಬ್ಬಿಸಿದ್ದು, ಹನಿ ಟ್ರ್ಯಾಪ್ ವಿಚಾರ ವಿಧಾನ ಪರಿಷತ್ನಲ್ಲೂ ಕೂಡ ಕೋಲಾಹಲವನ್ನೇ ಸೃಷ್ಟಿ ಮಾಡ್ತು. ಸಿಟಿ ರವಿ ಅವರು ಕೂಡ ಮಾತನಾಡಿದ್ರು. ಏನ್ ಹೇಳಿದ್ರು ಬನ್ನಿ ನೋಡೋಣ. ವಿಧಾನ ಪರಿಷತ್ನಲ್ಲಿ ಮಾಡಿದ್ವಿ, CBI ತನಿಖೆ ಮಾಡಿ, ಹಾಲಿ ನ್ಯಾಯಾಧೀಶರ ನೇತೃತ್ವದ ತನಿಖೆ ಮಾಡಿ ಅನ್ನುವ ಮಾತನ್ನು ಹೇಳಿದ್ವಿ. ಅದೆಲ್ಲವನ್ನು ಬಿಟ್ಟು ಕೇವಲ ಉನ್ನತ ಮಟ್ಟದ ತನಿಖೆ ಅಂತ ಹೇಳಿ ಅವರು ತಪ್ಪಿಸ್ಕೊಳ್ಳೋ ಕೆಲಸ ಮಾಡಿದ್ರು. ತಮ್ಮ ಸಚಿವ ಸಂಪುಟದ ಸಚಿವನೇ ವಿಧಾನಸಭೆಯಲ್ಲಿ ಆರೋಪ ಮಾಡಿದಾಗಲೂ ಕೂಡ ಗಂಭೀರವಾಗಿ ತೆಗೆದುಕೊಳ್ಳದೆ ಈ ಗಂಭೀರವಾದ ವಿಷಯದ ಬಗ್ಗೆ ಪ್ರಸ್ತಾಪಿಸಿದ ಶಾಸಕರನ್ನು ಅಮಾನತು ಮಾಡಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವಕ್ಕೆ ಕೊಡುವ ಗೌರವ ಅಲ್ಲ. ಇವತ್ತು ನಡೆದಂತಹ ವಿಧಾನಸಭೆ ಹಾಗೆ ವಿಧಾನ ಪರಿಷತ್ನಲ್ಲಿ ಕೋಲಾಹಲವೇ ಸೃಷ್ಟಿಯಾಗುತ್ತೆ. ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 18 ಶಾಸಕರನ್ನ ಸ್ಪೀಕರು ಸಸ್ಪೆಂಡ್ ಮಾಡ್ತಾರೆ. ಆ ಸಸ್ಪೆಂಡ್ ಅನ್ನ ಖಂಡಿಸಿ ರಾಜಭವನಕ್ಕೆ ಬಿಜೆಪಿಗರು ತೆರಳಿರುವುದು. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಗೆಸ್ಟ್ಗಳು ಕೂಡ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಮೊದಲಿಗೆ ವೆಲ್ಕಮ್ ಮಾಡೋಣ. ಮೊದಲಿಗೆ ಹಿರಿಯ ಪತ್ರಕರ್ತರಾದಂತಹ ರಾಮಕೃಷ್ಣ ಉಪಾಧ್ಯಾಯ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. ಹಾಗೆ ಬಿಜೆಪಿ ವಕ್ತಾರರಾದಂತಹ MG ಮಹೇಶ್ ಅವರಿದ್ದಾರೆ. ಮಹೇಶ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಸರ್, ನಾನು ಫಸ್ಟಿಗೆ ರಾಮಕೃಷ್ಣ ಉಪಾಧ್ಯಾಯ ಸರ್ ಇಂದನೇ ಹೋಗ್ತೀನಿ. ಸರ್, ಏನಾಗ್ತಾ ಇದೆ ರಾಜ್ಯದಲ್ಲಿ? ಈಗ ವಿಧಾನಸಭೆ ಅಂತ ಹೇಳಿದ್ರೆ ಅಲ್ಲಿ ಸೆಷನ್ ಅಂತ ಹೇಳಿದ್ರೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. ಆದರೆ ಕಳೆದ ಒಂದು 3-4 ದಿನಗಳಿಂದ ನಾವು ಗಮನಿಸ್ತಾ ಇದ್ದೀವಿ, ಹನಿ ಟ್ರ್ಯಾಪ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ. ಅದರಲ್ಲೂ ಕೂಡ ಆಡಳಿತ ಪಕ್ಷದ ಸಚಿವರೇನೆ ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡ್ತಾರೆ. ಇವತ್ತು ಕೋಲಾಹಲ ಉಂಟಾಗಿರೋದು, ಈಗ ಆಗ್ತಾ ಇರುವಂತಹ ಬೆಳವಣಿಗೆಯ ಬಗ್ಗೆ ಏನ್ ಹೇಳ್ತೀರಾ ಸರ್? ಈಗ ಅಭಿವೃದ್ಧಿ ವಿಚಾರ ಯಾರಿಗೆ ಬೇಕಾಗಿದೆ ಅಂತ ನಾವು ಕೇಳಬೇಕಾಗಿದೆ. ಬಹುಶಃ ಸರ್ಕಾರದಲ್ಲಿರೋ ಮಂತ್ರಿಗಳಿಗೂ ಬೇಕಿಲ್ಲ, ವಿರೋಧ ಪಕ್ಷದವರಿಗೂ ಬೇಕಿಲ್ಲ. ಫಸ್ಟ್ ಆಫ್ ಆಲ್, ಹನಿ ಟ್ರ್ಯಾಪ್ ಅಂದ್ರೆ ಏನು? ಇಟ್ ಇಸ್ ನಥಿಂಗ್ ಬಟ್ ಸೆಕ್ಸ್ ಸ್ಕ್ಯಾಂಡಲ್ ಇನ್ವಾಲ್ವಿಂಗ್ ಮಿನಿಸ್ಟರ್ಸ್, ಪಾಲಿಟಿಷಿಯನ್ಸ್ ಅಂಡ್ ಹೈಯರ್ ಅಫಿಷಿಯಲ್ಸ್. ಸೊ ಇದನ್ನ ಒಂದು ದೊಡ್ಡ ಅವರ ಬ್ಯಾಡ್ಜ್ ಅಂತ ಏನು ತಿಳ್ಕೊಳ್ಬೇಕಾದ ಅಗತ್ಯ ಇಲ್ಲ. ಇಟ್ಸ್ ಎ ಕರ್ಸ್ ಆನ್ ಕರ್ನಾಟಕ. ಕರ್ನಾಟಕದಲ್ಲಿ ಇದು ಇಷ್ಟೊಂದು ಸಿಡಿಗಳ ಪ್ರಕರಣಗಳು ಯಾಕೆ ಆಚೆ ಬರ್ತಾ ಇದೆ ಅಂದ್ರೆ ಇಲ್ಲಿ ಆಮಿಷಕ್ಕೆ ಒಡ್ಡೋಗಕ್ಕೆ ತಯಾರಿದ್ದಾರೆ ಅಂತ ಹೇಳಿ. ಜನ ಯಾಕೆ ಹೋಗ್ತಾರೆ ಅಧಿಕಾರಿಗಳ ಹತ್ರ ಆಗ್ಲಿ ಮಂತ್ರಿಗಳ ಹತ್ರ ಆಗ್ಲಿ, ಈ ಹನಿ ಟ್ರ್ಯಾಪ್ ಯಾಕೆ ಆಗ್ತಾರೆ ಅಂತ ಹೇಳಿದ್ರೆ ಅವರು ತಮ್ಮ ಇರ್ತಕ್ಕಂಥ ಅಧಿಕಾರವನ್ನು ಉಪಯೋಗಿಸ್ಕೊಂಡು ಇಲೀಗಲ್ ಆಗಿ ದೇ ಆರ್ ಗಿವಿಂಗ್ ಸಮ್ ಫೇವರ್ಸ್ ಟು ದೀಸ್ ಪೀಪಲ್. ಸೊ ಹೂ ಇಸ್ ಅಟ್ ಫಾಲ್ಟ್ ಹಿಯರ್? One who is approaching those people or one who is dispensing with the favors. So ಹಾಗಾಗಿ ರಾಜಕಾರಣಿಗಳು ಮತ್ತು ಹಿರಿಯ ಅಧಿಕಾರಿಗಳು ಹರಿಶ್ಚಂದ್ರಂತೆ ಆಡೋದನ್ನ ಬಿಡಬೇಕು. ಅವರು ಯಾರ್ಯಾರು ಇದ್ರಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ ಸರ್ಕಾರ ತಯಾರಾಗಬೇಕು. ಫಸ್ಟ್ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಯಾಕೆ ಸುಮ್ಮನಿದ್ದಾರೆ? Why has he not opened his mouth? ಅಲ್ಲ, ನಿನ್ನೆ ಗೃಹ ಸಚಿವರು ಹೇಳಿದ್ರು,
ಈ ಬಗ್ಗೆ ನಾನು ಆದೇಶ ಮಾಡ್ತೀನಿ, ತನಿಖೆಗೆ ಆದೇಶ ಮಾಡ್ತೀನಿ ಅಂತ ಹೇಳಿ. ಅದಾದ್ಮೇಲೆ ರಾಜಣ್ಣ ಅವರ ಹೇಳಿಕೆಯನ್ನ ಕೂಡ ಕೇಳಿದ್ವಿ ಸದನದಲ್ಲಿ. ರಾಜಣ್ಣ ಅವರು ಹನಿ ಟ್ರ್ಯಾಪ್ ಬಗ್ಗೆ ಏನ್ ಮಾತನಾಡಿದ್ರು ಅಂತ ಹೇಳಿ. ರಾಜಣ್ಣ ಅವರು ಹೇಳಿಕೆ ಕೊಟ್ಟ ಮೇಲೆ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿದ್ದು ಅಂತ ನಾನು ತಿಳ್ಕೊಂಡಿದ್ದೆ. ಅಲ್ಲಿವರೆಗೂ ಸರ್ಕಾರದಿಂದಲೂ ಏನೂ ಅದ್ರ ಬಗ್ಗೆ ಇರಲಿಲ್ಲ. ಸುಮಾರು ರಾಜಣ್ಣ ಅವ್ರು ಹೇಳಿರ್ತಕ್ಕಂಥದ್ದು ಏನು, ಸುಮಾರು 48 ಜನ ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ, ಬೇರೆ ಬೇರೆ ಪಕ್ಷದವರು ಸೇರಿದ್ದಾರೆ, ಆಮೇಲೆ ಕೇಂದ್ರದಲ್ಲಿ ಇದ್ದವರು ಇದ್ದಾರೆ. ಇದೆಲ್ಲ ಡೀಟೇಲ್ಸ್ ಒಬ್ಬ ಮಂತ್ರಿ ಗೊತ್ತಿದ್ದು ಹೋಮ್ ಮಿನಿಸ್ಟರ್ ಗೊತ್ತಿಲ್ವಾ? ಅವ್ರು ಯಾಕೆ ಇದ್ರ ಬಗ್ಗೆ ಸುಮ್ಮನೆ ಇದ್ದಾರೆ? ಮತ್ತೆ ಇದು 6 ತಿಂಗಳಿಂದ ನಡೀತಾ ಇದ್ರೆ ಇದುವರೆಗೂ ಯಾಕೆ ಒಂದು ಕಂಪ್ಲೇಂಟ್ ಕೂಡ ಆಗಿಲ್ಲ? Why there is no single police complaint? ಅಲ್ಲ, ನಿನ್ನೆ DCM ಅವರು ಹೇಳ್ತಾರೆ, DCM DK ಶಿವಕುಮಾರ್ ಅವರು, ಯಾವೆಲ್ಲ ಸಚಿವರುಗಳಿಗೆ ಯಾರಿಗೆಲ್ಲ ಆಗಿದೆ ಅವ್ರು ಹೋಗಿ ಕಂಪ್ಲೇಂಟ್ ಕೊಡ್ಲಿ ಅಂತ ಹೇಳ್ತಾರೆ. ಮತ್ತೆ ರಾಜಣ್ಣ ಅವ್ರು ಇನ್ನೊಂದು ಸೂಕ್ಷ್ಮವಾದ ವಿಚಾರ ಹೇಳಿದ್ರು, CD ಫ್ಯಾಕ್ಟರಿ ಬೆಂಗಳೂರಿನಲ್ಲಿ ಸದಾಶಿವನಗರದಲ್ಲಿ ಇರೋಂಗಿದೆ ಅಂತ ಹೇಳಿ. ಸೊ ಐ ಥಿಂಕ್ ವಿ ಆಲ್ ನೋ ಹೂ ಇಸ್ ಹಿಂಟಿಂಗ್ ಇಟ್. ಸೊ ಇದರಲ್ಲಿ ರಾಜಕೀಯಗಳು, ಆಮೇಲೆ ಏನೋ ಕಾಂಗ್ರೆಸ್ ನಲ್ಲಿರೋ ರಾಜಕೀಯ ಕೂಡ ಆಚೆ ಬರ್ತಾ ಇದೆ. ಮತ್ತೆ ರಾಜಣ್ಣ ಅವರು ನೆನ್ನೆನೆ ಈ ವಿಚಾರ ಎತ್ತಿದ್ರು ಕೂಡ ಬಿಜೆಪಿ ನಿನ್ನೆ ಯಾಕೆ ಸುಮ್ಮನೆ ಇತ್ತು? ಅಶೋಕ್ ಅವರು ಯಾಕೆ ಈ ವಿಚಾರದಲ್ಲಿ ನಿನ್ನೆ ಮಾತಾಡ್ಲಿಲ್ಲ? ಅವರ ಪಕ್ಷದಲ್ಲೇ ಇದ್ರ ಬಗ್ಗೆ ಅಸಮಾಧಾನ ಬಂದಿದೆ ಆಚೆಗೆ. ನಿನ್ನೆ ವಿಶ್ವನಾಥ್ ಅವರು ಪಬ್ಲಿಕ್ ಆಗಿ ಹೇಳಿದ್ರು, ನಮ್ಮ ಲೀಡರ್ ಇದನ್ನ ತಗೊಳ್ಬೇಕಾಗಿತ್ತು, ನಾವು ಧರಣಿ ಕೂರ್ಬೇಕಾಗಿತ್ತು, ವಿಚಾರವನ್ನು ಏನೋ ಸರ್ಕಾರ ಪೇಚಿಸಬೇಕಾಗಿತ್ತು, ಅದ್ ಮಾಡ್ಲಿಲ್ಲ ಅಂತ. ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಆಫ್ಕೋರ್ಸ್ ಸೆಂಟ್ರಲ್ ಬಿಜೆಪಿಯಿಂದ ಒಂದು ಫರ್ಮಾನ್ ಬಂದ್ಮೇಲೆ ಇವತ್ತು ಸ್ವಲ್ಪ ಹಾರಾಡಿ ಏನೋ ಸಸ್ಪೆಂಡ್ ಮಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಅನುಮಾನ ಬರ್ತಕ್ಕಂಥದ್ದು ಲೀಡರ್ ಅಪೋಸಿಷನ್ ರೋಲ್ ಕೂಡ. ಯಾಕೆ ಅವರು ಸುಮ್ಮನೆ ಇದ್ರು? ಅವ್ರಿಗೆ ಯಾಕೆ 24 hours ಬೇಕಾಯ್ತು ಈ ವಿಚಾರದಲ್ಲಿ? ಇಂಥ ಒಂದು ಗಂಭೀರವಾದ ವಿಚಾರದಲ್ಲಿ ಅವ್ರು ಹೇಳ್ತಾ ಇರೋದು, ಆಡಳಿತ ಪಕ್ಷದ ಸಚಿವರೇ ಅಳಲ್ ತೋಡ್ಕೊಳ್ತಾ ಇದ್ದಾರೆ, ಹನಿ ಟ್ರ್ಯಾಪ್ ಆಗ್ತಾ ಇದೆ ಅಂತ ಹೇಳಿ. ಆದ್ರೂ ಕೂಡ ಸರ್ಕಾರ ಏನು ಮಾಡ್ತಾ ಇಲ್ಲ. ನಾವು ಪ್ರೊಟೆಸ್ಟ್ ಮಾಡಿದ್ವಿ, CBI ತನಿಖೆ ಆಗಬೇಕು ಅಂತ ನಾವು ಒತ್ತಾಯ ಮಾಡಿದ್ವಿ, ಆದ್ರೆ ನಮಗೆ ಸಸ್ಪೆಂಡ್ ಮಾಡಿ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಹೇಳಿ ಈಗ ಆಗ್ರಹಿಸ್ತಾ ಇರೋದು, ಪ್ರೊಟೆಸ್ಟ್ ಮಾಡ್ತಾ ಇರೋದು. ಸರ್, ಅದೆಲ್ಲ ಇವತ್ತಾಗಿರ್ತಕ್ಕಂಥದ್ದು, ನಿನ್ನೆ ಇದೆಲ್ಲ ಆಗ್ಲಿಲ್ಲ ನೋಡಿ. ನಮ್ಮ ಬಿಜೆಪಿ ಸ್ಪೋಕ್ಸ್ ಮ್ಯಾನ್ ಇರೋದ್ರಿಂದ he has to explain why they have taken so long to take it up. ಕೇಳೋಣ ಸರ್, ಮಹೇಶ್ ಸರ್ನೇ ಕೇಳೋಣ. ಸರ್, ಈಗ ನಿನ್ನೆ ಏನೆಲ್ಲ ಆಯ್ತು ಅನ್ನೋದನ್ನ ಗಮನಿಸಿದ್ವಿ. ಹನಿ ಟ್ರ್ಯಾಪ್ ಬಗ್ಗೆ ಸ್ವತಃ ರಾಜಣ್ಣ ಅವರೇ ಹೇಳ್ತಾರೆ ಸದನದಲ್ಲಿ. ಅವ್ರು ಹೇಳಾದ ಮೇಲೆ ಮಾನ್ಯ ಗೃಹ ಸಚಿವರು ತನಿಖೆಗೆ ಆದೇಶ ಕೊಡ್ತಾರೆ. ನಿನ್ನೆ ಸುಮ್ಮನಿದ್ದಂತಹ ಬಿಜೆಪಿ ಶಾಸಕರುಗಳು ಯಾಕೆ ಇವತ್ತು ವೈಲೆಂಟ್ ಆಗೋದ್ರು ಅಂತ ಹೇಳಿ ಪ್ರಶ್ನೆ. ಹಾಗೇನಿಲ್ಲ, ನೆನ್ನೆ ಬಿಜೆಪಿ ಅವರೇನು ಸುಮ್ಮನೆ ನಿಂತಿಲ್ಲ. ಬಿಜೆಪಿಯ ಸುನೀಲ್ ಅವರು ಮತ್ತೆ ಮಿಕ್ಕಿದವರೆಲ್ಲರೂ ಕೂಡ ಬಹಳ ಪ್ರಭಾವಿಯಾಗಿ ಅದನ್ನು ಎತ್ತಿಡಿಯುವಂಥದ್ದು, ಆ ವಿಚಾರವನ್ನ ಚರ್ಚೆ ಮಾಡುವಂಥದ್ದು ಕೂಡ ಮಾಡೋದು. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಇಡೀ ಕರ್ನಾಟಕದ 224 ಶಾಸಕರ ಒಂದು ಮತ್ತೆ ಕರ್ನಾಟಕ ರಾಜಕಾರಣದ ಒಂದು ಘನತೆ ಈ ಇಡೀ ಪ್ರಕರಣದ ಒಳಗಡೆ ಅಡಕವಾಗಿರ್ತಕ್ಕಂಥ ಅಂಶ. ಒಂದು ಅಸಮರ್ಥ ಮುಖ್ಯಮಂತ್ರಿ ತನ್ನ ಕ್ಯಾಬಿನೆಟ್ ಒಬ್ಬ ಸಚಿವನಿಗೆ ಈ ತರ ಹನಿ ಟ್ರ್ಯಾಪ್ ಮಾಡ್ಲಾಗತ್ತೆ ಅಂತ ಆದ್ರೆ ಅವ್ರು ಇನ್ಯಾರನ್ನ ರಕ್ಷಣೆ ಮಾಡ್ತಾರೆ? ಈ ರಾಜ್ಯದ 7 ಕೋಟಿ ಜನರನ್ನ ರಕ್ಷಣೆ ಮಾಡೋಕೆ ಸಾಧ್ಯನ ಈ ಮುಖ್ಯಮಂತ್ರಿ ಕೈನಲ್ಲಿ? ಒಬ್ಬ ಮಂತ್ರಿ ಆದಂತವ್ರು ತಮ್ಮ ಮೇಲೆ ಈ ತರ ಪಿತೂರಿ ನಡೀತಾ ಇದೆ, ನನ್ನ ಮೇಲೆ, ನನ್ನ ಮಗನ ಮೇಲೆ ಅಂತೇಳಿ ಇಬ್ರ ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಅಂದ್ರೆ ಕರ್ನಾಟಕದ ಒಂದು ರಾಜಕಾರಣ ಇಷ್ಟೊಂದು ನೈತಿಕವಾಗಿ ಅಧಪತನಕ್ಕೆ ತೆಗೆದುಕೊಂಡು ಹೋಗುವಂತ ಒಂದು ಕೆಲಸ ಈ ರಾಜ್ಯದಲ್ಲಿ ನಡೀತಾ ಇದೆ. ಜನರು ಏನನ್ನ ನಿರೀಕ್ಷೆ ಮಾಡಬಹುದು ಅಂತ ಹೇಳಿ ಸರ್. ಈಗ ಒಬ್ಬರು ಒಂದ್ ನಿಮಿಷ, ಒಂದು ಎವ್ಯಾಲ್ಯೂಯೇಷನ್ ನಡೀತಾ ಇತ್ತು. ಇದ್ರಲ್ಲಿ ಏನಂತಂದ್ರೆ, ಇದ್ಯಾವುದೋ ಒಂದು ಕ್ರಿಮಿನಲ್ಗಳು ಮಾಡಿರ್ತಕ್ಕಂಥ ಸಂಚ. ಈಗ ರಾಮಕೃಷ್ಣ ಉಪಾಧ್ಯಾಯ ಅವರು ಹೇಳಿದ್ರು, ನೈತಿಕತೆ ನಾವೆಲ್ಲಿ ತನಕ ಇದನ್ನ ನಾವು ಕಾಪಾಡಕ್ ಸಾಧ್ಯ ಇಲ್ಲ, ಈ ತರ ವಿಕ್ಟಿಮ್ ಆಗ್ಲಿಕ್ಕೆ ಸಾಧ್ಯನೇ ಇದೆ, ನಮ್ ಕೈಲೇ ನಾವು ಆ ಒಂದು ಸಾರ್ವಜನಿಕ ಜೀವನದ ಆ ಘನತೆಯನ್ನ ಎತ್ತಿಡಿಯಕ್ ಆಗ್ಲಿಲ್ಲ ಅಂದಾಗ ಈ ತರದ್ದು ಪ್ರಕರಣಗಳು ಮರುಕಳಿಸ್ತಾನೆ ಇರ್ತವೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಇದು ಒಂದ್ ರೀತಿ ಈ ಮೊಘಲರ ಆಳ್ವಿಕೆ ಒಳಗಡೆ ಒಂದು ಆ ರಾಜಸತ್ಯ ಪಡಿಬೇಕು ಅಂತೇಳಿ ಅಪ್ಪ ಮಗನ್ ಕೊಲ್ಲುವಂಥದ್ದು, ಮಗ ಅಪ್ಪನ್ ಕೊಲ್ಲುವಂಥದ್ದು ಏನು ಆ ಪರಂಪರೆ ನಡೆದಿದೆ. ಒಂದ್ ರೀತಿ ಒಂದು ಈ ಒಂದು ಅಧಿಕಾರ ದಾಹಕ್ಕೋಸ್ಕರ ನಡೀತಾ ಇರ್ತಕ್ಕಂಥ ಒಂದು ಕಾಂಗ್ರೆಸ್ಸಿನ ಒಳಗಡೆ ಒಂದು ಅಂತರ್ಯುದ್ಧ ಇದೆ. ನಮ್ಗೆ ನಿನ್ನೆ ಎಲ್ಲ ನಾವು ಅದನ್ನ ಪ್ರಾರಂಭದಲ್ಲಿ ಇದನ್ನ ಒಂದು ಪ್ರಕರಣ ಅಂತ ಪರಿಗಣಿಸಿದ್ವಿ. ಆದಾಗ ಆಮೇಲಿಂದ ಇಡೀ ಪ್ರಕರಣವನ್ನ ಒಂದು ಎವ್ಯಾಲ್ಯೂಯೇಟ್ ಮಾಡಿ ನೋಡಿದಂತ ಸಂದರ್ಭದಲ್ಲಿ ಇದು ಸದಾಶಿವನಗರ ಅಂತ ಈಗ ರಾಜಣ್ಣ ಅವ್ರು ಹೇಳಿದ್ರು ಅಂತ ಹೇಳಿದ್ರು. ಅಂದ್ರೆ ಈ ಇಡೀ ಪ್ರಕರಣ ಹಿಂದೆ ರಮೇಶ್ ಜಾರಕಿಹೊಳಿ ಪ್ರಕರಣ ಇರ್ಬೋದು, ಪ್ರತಿಯೊಂದು ಪ್ರಕರಣವನ್ನ ತೆಗೆದುಕೊಂಡು ನೋಡಿದಾಗ ಒಂದ್ ರೀತಿ
ಚಾರಿತ್ರ ಭಯೋತ್ಪಾದಕತೆ, ಒಂಥರ ಟೆರರಿಸ್ಟ್ ಆಕ್ಟಿವಿಟಿಗಿಂತ ಕೆಟ್ಟದಾದಂತ ಚಟುವಟಿಕೆಯನ್ನ ಈ ಒಂದು ಪ್ರಕರಣದಲ್ಲಿ ನಾವು ನೋಡಬೇಕು. ಖಂಡಿತ ಟೆರರಿಸಂ ಮಾತಾಡ್ತೀನಿ ಮಹೇಶ್ ಅವರೇ, ನಾನು ನಿಮ್ ಜೊತೆಗೆ ಮಾತನಾಡ್ತೀನಿ. ರಾಮಕೃಷ್ಣ ಸರ್, ನೀವು ಹೇಳ್ತಾ ಇದ್ರಿ ಮಹೇಶ್ ಅವ್ರನ್ನ ಕೇಳಬೇಕು, ನೆನ್ನೆ ಎಲ್ಲ ಯಾಕೆ ಸುಮ್ಮನಿದ್ರು ಬಿಜೆಪಿ ಶಾಸಕರುಗಳು, ಇವತ್ತು ಯಾಕೆ ವೈಲೆಂಟ್ ಆಗೋದ್ರು ಅಂತ ಹೇಳಿ, ಅದಕ್ಕೆ ಉತ್ತರ ಕೊಟ್ರು ಸರ್. ಅಲ್ಲ, ಉತ್ತರ ಸಮಾಧಾನದ ಉತ್ತರ ಏನಲ್ಲ. ಯಾಕಂದ್ರೆ ನೆನ್ನೆ ಅಷ್ಟು ಇರ್ಲಿಲ್ಲ ಅವರ ಇದರಲ್ಲಿ. ಐ ಥಿಂಕ್ ಹೈಕಮಾಂಡ್ ಇಂದ ಒಂದ್ ಸ್ವಲ್ಪ ಚುರುಕು ಮುಟ್ಟದ ಮೇಲೆ ಅವರು ಇದ್ರ ಬಗ್ಗೆ ಮಾತಾಡಿದ್ದು. ಮುಗಿಸ್ಬಿಡ್ಲಿ ಮಹೇಶ್ ಅವರೇ, ನಾನು ನಿಮಗೆ ಟೈಮ್ ಕೊಡ್ತೀನಿ, ಮುಗಿಸ್ಬಿಡ್ಲಿ ರಾಮಕೃಷ್ಣ ಸರ್. ನಿಮ್ಮ ಲೀಡರ್ಸ್ ತಗೊಂಡಿರೋದ್ರಿಂದ ಅವರಿಗೆ ಧನ್ಯವಾದಗಳು. ಇದನ್ನ ಲಾಜಿಕಲ್ ಎಂಡ್ಗೆ ತಗೊಂಡು ಹೋಗುವಂತ ಕೆಲಸವನ್ನು ಮಾಡಬೇಕು. ಹೌದು, ನೀವು ಇವತ್ತೊಂದು ಗಲಾಟೆ ಮಾಡಿ ಇವತ್ತೊಂದು ಸಸ್ಪೆಂಡ್ ಆದ್ರೆ ಸಾಲದು, ಇದನ್ನ ಲಾಜಿಕಲ್ ಎಂಡ್ಗೆ ತಗೊಂಡು ಹೋಗುವಂತ ಕೆಲಸ ಮಾಡಬೇಕು. ಸರ್ಕಾರಕ್ಕೆ ನೀವು ಒತ್ತಡ ಹೇರಬೇಕು, ಇದ್ರ ಮೇಲೆ ಇಮಿಡಿಯೇಟ್ಲಿ ಜುಡಿಷಿಯಲ್ ಎನ್ಕ್ವೈರಿ ಮಾಡಿಸಿ ಅಂತ ಹೇಳಿ. ಸಿಬಿಐ ಎನ್ಕ್ವೈರಿ ಮಾಡ್ತಿದ್ರೆ ಅಟ್ಲೀಸ್ಟ್ ಸಿಒಡಿ ಎನ್ಕ್ವೈರಿ ಶುರು ಮಾಡಿಸಿ, ಫಸ್ಟ್ ಸಿಐಡಿ ಎನ್ಕ್ವೈರಿ ಶುರು ಮಾಡ್ಲಿ. ಎಲ್ಲಿಂದ ಬಂದಿದೆ ಏನೋ ಈ ಥ್ರೆಟ್ಸ್ ಅಂತ ಗೊತ್ತಾಗೋದು ಬೇಡವಾ? ಪೊಲೀಸ್ ಇಷ್ಟೊಂದು ಈಗ ಏನೋ ವಿತಿನ್ 24 hours ಯಾರು ಕಳ್ಳ ಎಲ್ಲಿದ್ದಾನೆ, ರಾಜ್ಯದ ಯಾವ ಮೂಲೆಯಲ್ಲಿದ್ದಾನೆ ಅಂತ ಹಿಡಿತಾರೆ. ಇದು ಎಲ್ಲಿಂದ ಬಂತು, ಯಾರಿಗೆ ಬಂತು? 48 ಜನಕ್ಕೆ ಅಂದ್ರೆ ಮೇ ಬಿ ಸಮ್ 100 people are involved in this. ಸೊ ಯಾರು ಬೇಕಾಗಿಲ್ವಾ ಇನ್ನು? ಪ್ರೆಷರ್ ಆನ್ ದ ಗವರ್ಮೆಂಟ್, ಅದನ್ನ ಆ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ನಾವು. ಖಂಡಿತ ಸರ್, ಮುಂದಿನ ದಿನಗಳಲ್ಲಿ ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ, ಯಾವ ರೀತಿ ತನಿಖೆಗೆ ಆದೇಶಿಸುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಧನ್ಯವಾದ ರಾಮಕೃಷ್ಣ ಉಪಾಧ್ಯಾಯ ಸರ್, ನಮ್ಮ ಜೊತೆಗೆ ಮಾತನಾಡೋದಕ್ಕಾಗಿ.